ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ ಸಮೀರ್ನನ್ನ ಇದೀಗ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಬಂದಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಬನ್ನೇರುಘಟ್ಟದ ಬಳಿ ಇದೆ ಸಮೀರ್ ಮನೆ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ 6 ಗಂಟೆಗೆ ಪೊಲೀಸರು ಬಂದಿದ್ದಾರೆ. ಈಗಾಗಲೇ ಪೊಲೀಸರ ಕೈ ಸೇರಿದೆ ಕೋರ್ಟ್ ಆದೇಶ. ಈ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಸಮೀರ್ನನ್ನ ಯಾವುದೇ ಕ್ಷಣದಲ್ಲೂ ಇದೀಗ ಪೊಲೀಸರು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಬೆಂಗಳೂರಿಗೆ ಬೆಳ್ತಂಗಡಿ ಪೊಲೀಸರು ಬಂದಿದ್ದು ಈಗಾಗಲೇ ಬನ್ನೇರುಘಟ್ಟದ ಬಳಿ ಇರುವ ಸಮೀರ್ ಮನೆ ಬಳಿ ಬಂದಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಪೊಲೀಸರು ಬಂದಿದ್ದಾರೆ. ಈಗಾಗಲೇ ಕೋರ್ಟ್ನ ಒಂದು ಆದೇಶ ಕೂಡ ಬೇಕಾಗಿತ್ತು. ಆಲ್ರೆಡಿ ಈಗ ಪೊಲೀಸರ ಕೈ ಸೇರಿದೆ ಕೋರ್ಟ್ ಆದೇಶ. ಸೊ ಬೆಳಗ್ಗೆಯಿಂದ 3 ಬಾರಿ ಸಮೀರ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಮೊಬೈಲ್ ಮನೆ ಒಳಗಡೆ ಬಿಟ್ಟಿದ್ದಾನೆ ಸಮೀರ್. ಸರ್ಚ್ ವಾರೆಂಟ್ ಪಡೆಯಲು ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಪಡ್ಕೊಂಡಿದ್ದು ಇನ್ನೂ ಕೂಡ ಪೊಲೀಸರ ಫೋನ್ ಕರೆಗೆ ಉತ್ತರ ಕೊಟ್ಟಿಲ್ಲ ಸಮೀರ್. ಈ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ಸರ್ಚ್ ವಾರೆಂಟ್ ಅನ್ನ ಪಡೆಯೋದಕ್ಕೂ ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಒಂದ್ ಕಡೆ ಈಗಾಗಲೇ ಅರೆಸ್ಟ್ ವಾರೆಂಟ್, ಮತ್ತೊಂದು ಕಡೆ ಸರ್ಚ್ ವಾರೆಂಟ್ ಕೂಡ ಈಗಾಗಲೇ ಪಡ್ಕೊಂಡಿದ್ದಾರಾ? ಸಮೀರ್ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಮಾಹಿತಿನ ಕಲೆ ಹಾಕ್ತಿದ್ದಾರಾ, ಹೇಗೆ? ನವಿತಾ, ಜುಲೈ 12ನೇ ತಾರೀಕು ಸಮೀರ್ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ಸುಮೋಟೋ ಕೇಸ್ ದಾಖಲಾಗಿತ್ತು. ಧರ್ಮಸ್ಥಳದ ಪೊಲೀಸ್ ಇನ್ಸ್ಪೆಕ್ಟರ್ ಸಮರ್ಥಾರ್ ಗಾಣಿಗ ಅವರೇ ಸ್ವತಃ ದೂರನ್ನ ದಾಖಲು ಮಾಡಿದ್ರು. ಈ ದೂರಿನ ಪ್ರಕಾರವಾಗಿ ಪೊಲೀಸರು BNS ಆಕ್ಟ್ 240, 192 ಮತ್ತು 353/1A ಈ ಪ್ರಕರಣಗಳನ್ನ ದಾಖಲಿಸಿಕೊಂಡಿದ್ರು. ಅದರಲ್ಲಿ ನಾನ್ ಬೇಲೇಬಲ್ ಕೇಸ್ ಕೂಡ ಇರುವಂತದ್ದು. 2 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವು ತನಿಖಾಧಿಕಾರಿಗಳ ಮುಂದೆ ಬಂದು ತಮ್ಮ ಹೇಳಿಕೆಯನ್ನು ಕೊಡ್ಬೇಕು ಅಂತೇಳಿ. ಆದ್ರೆ ಸಮೀರ್ ಇಲ್ಲಿ ತನಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹಾಜರಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಕೋರ್ಟ್ನ ಆದೇಶ ಅನ್ವಯ ವಾರೆಂಟ್ ಪ್ರಕ್ರಿಯೆಯನ್ನು ಇಟ್ಕೊಂಡು ಇವತ್ತು ಪೊಲೀಸರು ಆತನ ಮನೆಗೆ ಹೋಗಿದ್ದಾರೆ. ಬನ್ನೇರುಘಟ್ಟದಲ್ಲಿರುವಂತಹ ಮನೆಗೆ ಬೆಳಗ್ಗೆ 6 ಗಂಟೆಗೆ ಪೊಲೀಸರ ತಂಡ ಅಲ್ಲಿ ಸಂಪರ್ಕ ಮಾಡಿದಾಗ ಸಮೀರ್ ಇರಲಿಲ್ಲ. ಸಮೀರ್ನ ಮೊಬೈಲ್ ಫೋನ್ ಅದು ಆತನ ಮನೆಯ ಒಳಗೆ ಇದೆ. ಆದ್ರೆ ಸಮೀರ್ ಮಾತ್ರ ಮರೆಸಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಮತ್ತಷ್ಟು ಆತನಿಗೆ ಶೋಧವನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಸಮೀರ್ MD ಎಂಬಾತ ಒಂದು ದೂತ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಈಗ ವಿಡಿಯೋವನ್ನ ಮಾಡ್ತಾ ಇದ್ದ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ AI ವಿಡಿಯೋದಲ್ಲಿ ಸಾಕಷ್ಟು ಜನಪ್ರಿಯನಾಗಿದೆ. ಜೊತೆಗೆ ಕೋಟ್ಯಾಂತರ ಜನ ಆತನ ವಿಡಿಯೋವನ್ನ ನೋಡಿದ್ರು. ಈ ವಿಡಿಯೋದಲ್ಲಿ ಆತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಾವಿರಾರು ಜನರನ್ನ ರೇಪ್ ಮಾಡಿ ಧರ್ಮಸ್ಥಳದಲ್ಲಿ ಕೊಲೆ ಮಾಡಿ ಮುಚ್ಚಿ ಹಾಕಿದ್ದಾರೆ. ಇದನ್ನ ಕೇಳಿದ್ರೆ ನಿಮ್ಮ ರಕ್ತ ಕುದೀತಾ ಇಲ್ವಾ? ಕರ್ನಾಟಕದ ಮೂಲೆ ಮೂಲೆಯಿಂದ ಇರುವ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಆತ ಹೇಳಿಕೆಯನ್ನ ಕೊಟ್ಟಿದ್ದ. ಈ ಹೇಳಿಕೆ ಸಮಾಜ ನಡುವೆ ಕಂದಕವನ್ನ ಸೃಷ್ಟಿ ಮಾಡುತ್ತೆ ಅನ್ನೋದಾಗಿ ಪೊಲೀಸರು ಕೂಡ ಈಗ ಅದರ ಬಗ್ಗೆ ಕೇಸನ್ನ ಹಾಕಿದ್ದಾರೆ. ಜೊತೆಗೆ ದೊಂಬಿ ಮಾಡುವ ಉದ್ದೇಶದಿಂದ ಈ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ಪೊಲೀಸರು ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡಿದ್ರು. ಈ ಬಗ್ಗೆ ಸಾಕಷ್ಟು ಆತನಿಗೆ ನೋಟಿಸ್ ಅನ್ನ ಕೊಟ್ಟರು ಕೂಡ ಸಮೀರ್ ಮಾತ್ರ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಮತ್ತು ಠಾಣೆಗೆ ಬಂದು ಹೇಳಿಕೆಯನ್ನ ಕೊಡ್ಬೇಕು ಅಂತ ಹೇಳಿ 2 ಬಾರಿ ಸಮನ್ಸ್ ಅನ್ನ ಕೊಟ್ಟರು ಕೂಡ ಆತ ಠಾಣೆಗೆ ಬಂದು ಹಾಜರಾಗಿಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರು ಇವತ್ತು ಬನ್ನೇರುಘಟ್ಟದಲ್ಲಿರುವಂತಹ ಆತನ ಮನೆ ಹೋಗಿ ರೈಡ್ ಮಾಡಿರುವಂತದ್ದು. ಆದ್ರೆ ಆ ಸಂದರ್ಭದಲ್ಲಿ ಸಮೀರ್ ಕೂಡ ಸಿಕ್ಕಿಲ್ಲ. ಆದ್ರೆ ಪೊಲೀಸ್ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ ಇವತ್ತು ರಾತ್ರಿಯ ಒಳಗೆ ಪೊಲೀಸ್ ವಶಕ್ಕೆ ಸಮೀರ್ ಸಿಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಆತನ ಹುಟ್ಟೂರಿಗೆ ಕೂಡ ಪೊಲೀಸ್ನ ತಂಡ ಹೋಗಿದೆ. ಅಲ್ಲಿ ಕೂಡ ಆತನ ಫ್ಯಾಮಿಲಿ ಬಯೋಡೇಟಾವನ್ನ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ. ಇವತ್ತು ಬೆಳಗ್ಗಿನಿಂದ ಆಗ್ತಾ ಇರುವಂತಹ ಸನ್ನಿವೇಶವನ್ನ ಗಮನಿಸ್ತಾ ಹೋದ್ರೆ ಬೆಳಗ್ಗೆ ಸುಮಾರು 10:30, 11 ಗಂಟೆ ವೇಳೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬ್ರಹ್ಮಾವರ ಪೊಲೀಸರ ತಂಡ ಬಂದಿತ್ತು. ಉಡುಪಿ ASP ನೇತೃತ್ವದ ತಂಡ ಮತ್ತು 4 PSIಗಳ ನೇತೃತ್ವದ ತಂಡ ತಿಮರೋಡಿ ಅವರ ಮನೆಗೆ ಬಂದು ಅವರನ್ನ ವಶಕ್ಕೆ ಪಡೋಕೆ ಪ್ರಯತ್ನ ಪಟ್ಟಿತ್ತು. ಆದ್ರೆ ಅಲ್ಲಿ ವಕೀಲರ ತಂಡ ಜೊತೆ ವಾಗ್ವಾದ ಆಯ್ತು. ಜೊತೆಗೆ ವಕೀಲರ ತಂಡ ಕೊಟ್ಟಂತ ಹೇಳಿಕೆ ಅನುಸಾರವಾಗಿ ನಾವು ಪೊಲೀಸ್ ವಾಹನದಲ್ಲಿ ಬರೋದಿಲ್ಲ, ನಮ್ಮದೇ ಖಾಸಗಿ ವಾಹನದಲ್ಲಿ ಬರ್ತೇವೆ, ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ನಮ್ಮ ಹೇಳಿಕೆಯನ್ನ ಕೊಡ್ತೇವೆ ಅನ್ನೋದ್ ರೀತಿಯಾಗಿ ಹೇಳಿತ್ತು. ಆ ನಂತರವಾಗಿ ಖಾಸಗಿ ವಾಹನದಲ್ಲಿಯೇ ತಿಮರೋಡಿ ಅವರು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗಿ ಈಗ ಅಲ್ಲಿ ತಮ್ಮ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಬೆಂಬಲಿಗರು ಕೂಡ ಅಲ್ಲಿ ಅವರಿಗೆ ಜೈಕಾರವನ್ನ ಹಾಕ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ನೇರವಾಗಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಈ ರೀತಿಯಾಗಿ ಹೋರಾಟಗಾರರನ್ನ ಗಮನಿಸುವಂತ ಕೆಲಸಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಸಮೀರ್ MD ಎಂಬಾತನ ಮೇಲೆ ಕೂಡ ಪೊಲೀಸರು ಈಗ ವಾರೆಂಟ್ ಅನ್ನ ಮಾಡಿರುವಂತದ್ದು, ಬಂಧನ ಮಾಡೋಕೆ ಬಲೆಯನ್ನ ಬೀಸಿರುವಂತದ್ದು. ಈ ಬಗ್ಗೆ ಕೂಡ ಗಿರೀಶ್ ಮಟ್ಟಣ್ಣನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವ್ಯವಸ್ಥಿತವಾಗಿ ಹೋರಾಟಗಾರರನ್ನ ಗಮನಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. SIT ತನಿಖೆಯನ್ನ ಹಾದಿ ತಪ್ಪಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಆದ್ರೆ ಈ ಬೆದರಿಕೆಗಳಿಗೆ ನಾವು ತಗ್ಗೋದಿಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋದನ್ನ ಹೇಳಿರುವಂತದ್ದು. ಹಾಗಾಗಿ ಸಮೀರ್ MD ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಪರವಾದಂತಹ ವಕೀಲರು ಈಗಾಗಲೇ ಅದಕ್ಕೆ ಬೇಕಾದಂತಹ ಕಾನೂನು ಹೋರಾಟ ಏನಿದೆ ಆ ಹೋರಾಟಕ್ಕೆ ಎಲ್ಲ ರೀತಿಯ
ದಾಖಲೆಗಳನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಅಧಿವೇಶನದಲ್ಲಿ ಈ ಬಗ್ಗೆನೇ ಸಾಕಷ್ಟು ಜೋರಾಗಿ ಚರ್ಚೆ ಆಯ್ತು. ಅಂದ್ರೆ ಕ್ಷೇತ್ರದ ಹೆಸರಲ್ಲಿ ಇಟ್ಕೊಂಡು ಇಲ್ಲಿ ತೇಜೋವಧೆಯನ್ನ ಮಾಡ್ಲಾಗ್ತಾ ಇದೆ. ಅನಾವಶ್ಯಕವಾಗಿ ಒಬ್ಬ ವ್ಯಕ್ತಿ ಮತ್ತು ವ್ಯಕ್ತಿಯ ಕುಟುಂಬದ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಹೀನಾಯವಾಗಿ ಬರೆಯಲಾಗ್ತಾ ಇದೆ. ಅವ್ಯಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ಲಾಗ್ತಾ ಇದೆ. ಜೊತೆಗೆ ಉದ್ದೇಶಪೂರ್ವಕವಾಗಿ ಜನರನ್ನ ಎತ್ತಿ ಕಟ್ಟುವಂತ ಕೆಲಸಗಳು ಕೂಡ ಈ ಪ್ರಕರಣದಲ್ಲಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರು ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು, ಹೇಳಿಕೆಗಳನ್ನ ಕೊಟ್ಟರು ಮತ್ತು ಸರ್ಕಾರಕ್ಕೆ ಒತ್ತಡವನ್ನ ತರುವ ಪ್ರಯತ್ನ ಪಟ್ಟರು. ಹಾಗಾಗಿ ಬಿಜೆಪಿಯ ಒತ್ತಡದ ಅನುಸಾರವಾಗಿ ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನ ಉಪಯೋಗಿಸಿ ಇದೀಗ ಇವರ ಮೂವರ ಮೇಲೆ ಅಂದ್ರೆ ಸಮೀರ್ ಎಂಡಿ, ಮಹೇಶ್ ಶೆಟ್ಟಿ ಮತ್ತು ಗಿರೀಶ್ ಮಠನ್ ಅವರು ಈ ಮೂವರ ವಿರುದ್ಧವೂ ಕೂಡ ಈಗ ಪೊಲೀಸ್ ಕ್ರಮವನ್ನ ಜರುಗಿಸೋಕೆ ಸರ್ಕಾರ ಚಿಂತನೆ ಮಾಡಿದ್ದ ಎಂಬಿತ್ಯಾದಿ ಚರ್ಚೆಗಳು ಈಗ ಮುಂದುವರಿತಾ ಇರುವಂತದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸದ್ಯ 1.5 ಗಂಟೆ ಹೊತ್ತಿಗೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸದ್ಯ ಇನ್ನೂ ಕೂಡ ಅವರು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಪ್ರಮುಖವಾಗಿ ಬಿಜೆಪಿ ಸೇರಿದಂತೆ ಹಲವು ಹಿಂದೂ ಸಂಘಟನೆಗಳು ಹೇಳ್ತಾ ಇರುವಂತದ್ದು, ಯಾವುದೋ ಒಂದು ಪ್ರಕರಣಕ್ಕೆ ಯಾರನ್ನೋ ತೇಜೋವಧೆ ಮಾಡುದು ಅದು ಸರಿಯಲ್ಲ. ಯಾಕಂದ್ರೆ ಸಂತೋಷ್ BL ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ BL ಅವರನ್ನ ಅತ್ಯಂತ ಕೀಳು ಶಬ್ದದಿಂದ ಅವ್ಯಾಚ್ಯವಾಗಿ ನಿಂದನೆ ಮಾಡಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ದು. ಹಾಗಾಗಿ ಇವತ್ತು ಹೋರಾಟಗಾರರು ಅಂತ ಯಾರಿದ್ದಾರೆ ಅವರ ವಿರುದ್ಧ ಪೊಲೀಸ್ ಕ್ರಮ ಕೈಗೊಳ್ಳಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ನವಿತಾ. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಸಮೀರ್ ಮನೆ ಬಳಿ ನೀವು ತೆರಳ್ತಾ ಇದ್ದೀರಿ, ಈಗಾಗಲೇ ಅಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ, ಯಾರು ಇದ್ದಾರೆ, ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಅಲ್ಲಿ ಸಮೀರ್ನ ಹುಡುಕಾಟವನ್ನ ಹೇಗೆ ಮಾಡ್ತಾ ಇದ್ದಾರೆ, ಯಾವ ಕ್ಷಣದಲ್ಲಾದರೂ ಬಂಧನ ಆಗುವಂತಹ ಸಾಧ್ಯತೆ ಅಥವಾ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಅಲ್ಲಿ ಕಾಣಿಸ್ತಾ ಇದೆಯಾ, ಹೇಗೆ? ಖಂಡಿತವಾಗ್ಲೂ ನವಿತಾ, ಯಾವ ಕ್ಷಣದಲ್ಲಾದ್ರೂ ಸಮೀರ್ ಯೂಟ್ಯೂಬರ್ ಬಂಧನ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಬನ್ನರ್ಘಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಮೀರ್ನ ಒಂದು ನಿವಾಸ ಇರೋದಂತೂ ಕೂಡ ಪೊಲೀಸರು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಬೆಳ್ತಂಗಡಿ ಪೊಲೀಸರು ಬೆಂಗಳೂರಿಗೆ ಆಗಮಿಸಿ ಬೆಳಗಿನ ಜಾವ ಸುಮಾರು 6 ಗಂಟೆಯಿಂದ ಸಮೀರ ನಿವಾಸದ ಬಳಿ ಕಾಯ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಮೀರಿನ ಫೋನ್ ಈಗಲೂ ಕೂಡ ಸ್ವಿಚ್ ಆನ್ ಆಗಿರ್ತಕ್ಕಂಥದ್ದು ಆ ನಿವಾಸದ ಬಳಿ ಅಂತ ಹೇಳ್ತಕ್ಕಂಥದ್ದು. ಸದ್ಯಕ್ಕೆ ಕೆಲವು ಪೊಲೀಸರಾದ ಒಟ್ಟು 6 ರಿಂದ 7 ಜನ ಬಂದಿರ್ತಕ್ಕಂಥ ಬೆಂಗಳೂರಿಗೆ. ಅದರಲ್ಲಿ 3 ಜನ ಪೊಲೀಸರು ಕೋರ್ಟ್ನಲ್ಲಿ ಆತನ ಮನೆ ಸರ್ಚ್ ವಾರೆಂಟ್ ಪಡೆಯೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಸಮೀರನ ಮನೆ ಬಳಿ ಕಾಯ್ತಾ ಇದ್ದಾರೆ ಪೊಲೀಸರು. ಒಟ್ಟಾರೆಯಾಗಿ ಸಮೀರ್ ಎಲ್ಲಿದ್ದಾನೆ ಯಾಕಂತ ಹೇಳಿದ್ರೆ ಮನೆ ಒಳಗಡೆ ಜರ ಬಾಗಲ್ ತೆಗಿತಲ್ಲ, ಯಾಕಂದ್ರೆ ಯಾವುದೇ ರೀತಿಯ ಫೋನ್ ಕಾಲ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸಮೀರ್. ಪೊಲೀಸರು ಸಾಕಷ್ಟು ಬಾರಿ ಕೂಡ ಫೋನ್ ಮಾಡ್ತಿದ್ದಾರೆ, ಮೊಬೈಲ್ ರಿಂಗ್ ಆಗ್ತಿದೆ, ಅದು ಯಾವುದೇ ರೀತಿಯ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರ ಟೀಮ್ ಬೆಳ್ತಂಗಡಿ ಪೊಲೀಸರ ಟೀಮ್ ಒಂದು ಟೀಮ್ ಮನೆ ಬಳಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಬರುತ್ತಾದ್ರೆ ಬೆಳ್ತಂಗಡಿಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಕ್ರೈಮ್ ನಂಬರ್ 45 ಏನು ಕಳೆದ 7ನೇ ತಿಂಗಳಲ್ಲಿ ಒಂದು ರಿಜಿಸ್ಟರ್ ಆಗಿತ್ತು FIR. ಯಾವ ತರ ಅಂತಂದ್ರೆ ಯೂಟ್ಯೂಬರ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಬರೀ ಅಂದ್ರೆ ಸಮಾಜಕ್ಕೆ ಉದ್ರೇಕವಾಗಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಮೂಲೆಯಲ್ಲಿ ಬಂದು ಪ್ರತಿಭಟನೆ ಮಾಡಿ ಇವರ ವಿರುದ್ಧ ಪ್ರತಿಭಟನೆ ಮಾಡಿ ಅಂತ ಕೂಡ ಒಂದು ಹೇಳಿಕೆಯನ್ನು ಯೂಟ್ಯೂಬರ್ ಹೇಳಿರೋದ್ರಿಂದ ಈ ಒಂದು ಅಡಿಯಲ್ಲಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರತಕ್ಕಂಥ ವಿಡಿಯೋವನ್ನು ಇಟ್ಟುಕೊಂಡು FIR ಪೊಲೀಸರು ಬೆಳ್ತಂಗಡಿ ಪೊಲೀಸ್ ದಾಖಲಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಅದೇ ಪ್ರಕರಣಕ್ಕೆ A1 ಸಮೀರ್ ಆಗಿರ್ತಕ್ಕಂಥದ್ದು ದೂತ ಅನ್ನೋ ಚಾನಲ್ ಅನ್ನ A2 ಮಾಡಿರ್ತಕ್ಕಂಥದ್ದು ಪೊಲೀಸರು. ಸದ್ಯಕ್ಕೆ 2 ಅಂಶಗಳನ್ನ ಇಟ್ಕೊಂಡು ಇವರು ಪರಿಶೀಲನೆ ಮಾಡ್ತಾರೆ. ಒಂದು ಅಂಶ ಬಂದು ಧರ್ಮಸ್ಥಳದ ಬಗ್ಗೆ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು, ಜೊತೆಗೆ ಮತ್ತೊಂದು ಅಂಶ ಬಂದು ಧರ್ಮಸ್ಥಳದಲ್ಲಿ ಈ ಹಿಂದೆ ದಾಖಲಾದಂತ ಪ್ರಕರಣದಲ್ಲಿ ಅದನ್ನು ತನಿಖೆ ಮಾಡೋ ಹಂತದಲ್ಲಿ ಇರಬೇಕಾದ್ರೆ ಯೂಟ್ಯೂಬರ್ ಸಮೀರ್ ಒಂದು ಹೇಳಿಕೆಯನ್ನ ಬಿಡ್ತಾರೆ, ಮತ್ತೆ ದಾಖಲಾತಿಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಈಗ ಆ 2 ಅಂಶಗಳನ್ನ ಇಟ್ಕೊಂಡು ಸಮೀರ್ ಮೇಲೆ ಒಂದು FIR ಕೂಡ ದಾಖಲಿಸಿರ್ತಕ್ಕಂಥದ್ದು. ನವಿತಾ. ಮಂಜುನಾಥ್, ಈಗಾಗಲೇ 3 ಬಾರಿ ಹೋಗಿದ್ದಾರೆ ಆತನ ಮನೆಯ ಬಳಿ ಪೊಲೀಸರು, ಜೊತೆಗೆ 6 ಗಂಟೆಯಿಂದ ಹೋಗಿದ್ದಾರೆ, ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ವಾ? ಅಥವಾ ಈಗ ಆತ ಮನೆ ಒಳಗಡೆ ಇದ್ದಾನೆ ಅಂತ ಹೇಳಿದ್ರೆ ಆತನನ್ನ ಈಗ ಹೊರಗೆ ಕರ್ಕೊಂಡು ಬರುವಂತಹ ಪ್ರಯತ್ನಗಳು ಮಾಡ್ಬೇಕಲ್ವಾ ಇಲ್ಲಿ ಅಂತ? ಖಂಡಿತವಾಗ್ಲೂ ನವಿತಾ, ಏನಂತಂದ್ರೆ ಇಲ್ಲಿ ಒಂದು ಅಂಶ ಏನಂತಂದ್ರೆ ಸರ್ಚ್ ವಾರೆಂಟ್ ಅನ್ನ ಇಟ್ಕೊಂಡು ಅವರ ಮನೆ ಲಾಕ್ ಅನ್ನ ಮುರಿಬಹುದು. ಯಾಕಂದ್ರೆ ಏಕಾಏಕಿ ಟ್ರೆಸ್ ಪಾಸ್ ಪೊಲೀಸರು ಕೂಡ ಮಾಡೋಕ್ ಆಗೋದಿಲ್ಲ. ಜೊತೆಗೆ ಆತನ ಮೊಬೈಲ್ ಒಳಗಡೆ ಇದ್ದು ರಿಂಗ್ ಆಗ್ತಿದೆ ಅಂತ ಇರೋ ಕಾರಣದಿಂದ ಕೆಲವರು ಆತನ ಎಲ್ಲೂ ಹೊರಗಡೆ ಹೋಗ್ತಿರಂಗೆ ಪೊಲೀಸರು ಕೂಡ ಅಲ್ಲೇ ಕಾಯ್ತಾ ಇರ್ತಕ್ಕಂಥ ಒಂದು ಟೀಮ್ ಕಾಯ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಟೀಮ್ ಕೋರ್ಟ್ ಬಳಿ ಇರ್ತಕ್ಕಂಥದ್ದು. ಒಟ್ಟಾರೆ ಒಂದು ವೇಳೆ ಕೋರ್ಟ್ ಆದೇಶ ಪಡೆದುಕೊಂಡು ಪೊಲೀಸರು ಇಲ್ಲಿಗೆ ಆಗಮಿಸಿ ಸರ್ಚ್ ವಾರೆಂಟ್ ಅನ್ನ ಏನು ಹೌಸ್ ಸರ್ಚಿಂಗ್ ಅಂತ ಏನು ವಾರೆಂಟ್ ಅನ್ನ ಪಡೆದು ಮನೆಯನ್ನ ಶೋಧನೆ ಮಾಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಆದ್ರೆ ಸಮೀರ್ ಖಂಡಿತವಾಗ್ಲೂ ಅಲ್ಲಿ ಇಲ್ಲ ಅನ್ನೋದು ಕೂಡ ಅಂದ್ರೆ ಈಗ ಅಲ್ಲಿ ಇಲ್ಲ ಅನ್ನೋದು ಕೂಡ ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಸಮೀರ್ ಅಲ್ಲಿ ಇಲ್ಲ, ಆದ್ರೆ ಮೊಬೈಲ್ ಮಾತ್ರ ಅಲ್ಲಿಟ್ಟು ಈತ ಅಪ್ಸ್ಕೊಂಡಾಗಿದ್ದಾನ ಅನ್ನೋ ರೀತಿಯಲ್ಲಿ ಗೊತ್ತಾಗ್ಬೇಕಾಗಿರ್ತಕ್ಕಂಥದ್ದು. ನವಿತಾ, ಒಂದು ವೇಳೆ ಈಗ ಆತ ಅಲ್ಲಿ ಇಲ್ಲ ಅನ್ನುವಂತಹ ಒಂದು ಮಾಹಿತಿಗಳು ಇದೆ ಅನ್ನೋದಾದ್ರೆ ಪೊಲೀಸರು ಬೇರೆ ಬೇರೆ ಕಡೆ ಹುಡುಕುವಂತಹ ಕೆಲಸಗಳು, ಬೇರೆ ತಂಡಗಳೇನಾದ್ರೂ ಆಗಿದೆಯಾ ಹೇಗೆ, ಅಥವಾ ಆತ ಎಲ್ಲಿದ್ದಾನೆ ಅನ್ನೋದನ್ನ ಹುಡುಕುವಂತಹ ಪ್ರಯತ್ನಗಳು ಆಗ್ತಾ ಇದೆ, ಅಥವಾ ಮನೆ ಬಳಿಯೇ ಇದಾರ? ನೀವೇ ಹೇಳಿದಾಗೆ ಒಂದು ತಂಡ ಕೋರ್ಟ್ ಬಳಿ ಇದೆ, ಇನ್ನೊಂದು ಕಡೆ ಆತನ ಮನೆ ಬಳಿ ಇದೆ, ಬೇರೆ ಕಡೆ
ಏನಾದ್ರು ಇನ್ನೊಂದು ತಂಡವನ್ನು ಕಳಿಸಿದಾರಾ ಹೇಗೆ? ಈಗ ಯಾಕೆ ಅಂತ ಹೇಳಿದ್ರೆ ಸಮೀರ್ ಇಷ್ಟೆಲ್ಲ ಮಾಡಿರೋದ್ರಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತ ಪೊಲೀಸರು ಎಲ್ಲಾ ರೀತಿಯ ತಯಾರಿಕೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಏನಂತಂದ್ರೆ ಈತನ ಕಾಂಟ್ಯಾಕ್ಟ್ಸ್ ಗಳು ಯಾರು ಮತ್ತೆ ಈತನ ವಕೀಲರು ಸಹಾಯ ಪಡ್ಕೊಂಡು ಎಲ್ಲಾದ್ರೂ ಹೋಗಿದಾರಾ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈತ ಅತಿ ಹೆಚ್ಚಾಗಿ ಮಾತನಾಡ್ತಿರ್ತಕ್ಕಂಥದ್ದು ಯಾರ ಜೊತೆಗೆ, ಎಲ್ಲವನ್ನು ಕೂಡ ಡಿಜಿಟಲ್ ಎವಿಡೆನ್ಸ್ ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿರ್ತಕ್ಕಂಥದ್ದು. ಒಂದು ವೇಳೆ ಈತ ಬನ್ನರ್ಘಟ್ಟ ಬಳಿ ಇರ್ತಕ್ಕಂಥ ಆತನ ಒಂದು ನಿವಾಸದಿಂದ ಅಪ್ಸ್ಕೊಂಡ್ ಆಗಿದ್ರೆ ಅಥವಾ ಎಸ್ಕೇಪ್ ಆಗಿದ್ರೆ ಖಂಡಿತವಾಗ್ಲೂ ಪೊಲೀಸರು ಆತನನ್ನ ಟ್ರ್ಯಾಕ್ ಮಾಡೋದು ಖಂಡಿತವಾಗಿರ್ತಕ್ಕಂಥದ್ದು. ಜೊತೆಗೆ ಆತನ ಬಳಿ ಯಾವ್ಯಾವೆಲ್ಲ ದಾಖಲೆ ಇದೆ ಅಂತ ಸರ್ಚ್ ವಾರೆಂಟ್ ಅನ್ನು ಪಡೆದು ಆತನ ಮನೆಯನ್ನು ಕೂಡ ಸರ್ಚ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಡೀಟೇಲ್ಸ್ಗೆ. ಸೊ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ಸುಮೋಟೋ ದಾಖಲಿಸಿಕೊಂಡಿದ್ರು ಪೊಲೀಸರು. 12ನೇ ತಾರೀಕು ಜುಲೈ 2025ರಂದು ಈ ಸುಮೋಟೋ ಕೇಸ್ ದಾಖಲಾಗಿತ್ತು. ಸಮೀರ್ ಎಂಡಿ ಅನ್ನುವಾತ ಎಐ ಮೂಲಕ ವಿಡಿಯೋವನ್ನ ಸೃಷ್ಟಿ ಮಾಡಿ ಜನರ ಮನಸ್ಸಿನಲ್ಲಿ ಗೊಂದಲ ಜೊತೆಗೆ ಅಲ್ಲಿ ಕೋಲಾಹಲವನ್ನ ಕಂದಕವನ್ನ ಉಂಟು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ ಅನ್ನುವ ವಿಚಾರವನ್ನ ಕೂಡ ಆ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. 23 ನಿಮಿಷ 52 ಸೆಕೆಂಡ್ನ ವಿಡಿಯೋವನ್ನ ಸೃಷ್ಟಿ ಮಾಡಲಾಗಿತ್ತು. ದೂತ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಕಾಲ್ಪನಿಕವಾಗಿ ವಿಡಿಯೋವನ್ನ ಮಾಡಲಾಗಿದೆ, ಸುಳ್ಳು ಸುದ್ದಿಯನ್ನ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾನೆ. 1000 ಜನರನ್ನ ರೇಪ್ ಕೊಲೆ ಮಾಡಿ ಮುಚ್ಚಿ ಹಾಕಿದ್ದಾರೆ. ಇದನ್ನ ಕೇಳಿದ್ರೆ ನಿಮ್ಮ ರಕ್ತ ಕುದಿತಿಲ್ವಾ? ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಬೀದಿಗಿಳಿಬೇಕು, ಪ್ರತಿಭಟನೆ ಮಾಡಬೇಕು ಮತ್ತು ಈ ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಅನ್ನೋದಾಗಿ ಸಂದೇಶವನ್ನ ಕೊಟ್ಟು ದೊಂಬಿ ಮಾಡುವ ಉದ್ದೇಶದಿಂದ ಆತ ಆ ವಿಡಿಯೋವನ್ನ ಮಾಡಿದ್ದಾನೆ. ಉದ್ದೇಶಪೂರ್ವಕವಾಗಿ ಸಾರ್ವಜನಿಕರನ್ನ ಉದ್ರೇಕಿಸಿರ್ತಾನೆ ಮತ್ತು ಸಾರ್ವಜನಿಕರ ಕೇಡಿಗೆ ಕಾರಣವಾಗುವಂತಹ ಸಾರ್ವಜನಿಕ ನೆಮ್ಮದಿಯ ವಿರುದ್ಧ ಅಪರಾಧ ಎಸಗುವಂತೆ ಉದ್ದೇಶವುಳ್ಳ ಹೇಳಿಕೆಯನ್ನ ವಿಡಿಯೋದಲ್ಲಿ ನೀಡಿರ್ತಾನೆ. ಅದರಿಂದ ಸಮೀರ್ ಎಂಡಿ ಮತ್ತು ದೂತ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಎಫ್ಐಆರ್ ಕೂಡ ದಾಖಲಾಗಿರುತ್ತೆ. ಇದು ಸುಮೋಟೋ ಕೇಸ್ ದಾಖಲಾಗಿರುವಂಥದ್ದು. ಆತ ಸಮಾಜದಲ್ಲಿ ಈ ರೀತಿಯಾದಂತಹ ಕೋಲಾಹಲವನ್ನ ದೊಂಬಿಯನ್ನ ಸೃಷ್ಟಿ ಮಾಡುವಂತಹ ಉದ್ದೇಶವನ್ನ ಹೊಂದಿ ಈ ರೀತಿಯ ವಿಡಿಯೋವನ್ನ ಮಾಡಿದ್ದಾನೆ ಅನ್ನುವಂತಹ ಎಫ್ಐಆರ್ ದಾಖಲಾಗಿದೆ. 12ನೇ ತಾರೀಕು ಜುಲೈಯಲ್ಲಿ ಈ ಒಂದು ಸುಮೋಟೋ ಕೇಸ್ ದಾಖಲಾಗಿರುವಂಥದ್ದು. ಈಗಾಗಲೇ ಆಗಸ್ಟ್ ತಿಂಗಳು, ಈಗ ಆಲ್ಮೋಸ್ಟ್ 1 ತಿಂಗಳು ಕಳೆದಿದೆ. ಈಗಾಗಲೇ ಆತನಿಗೆ 2 ಬಾರಿ ನೋಟಿಸನ್ನು ಕೂಡ ನೀಡಲಾಗಿದೆ. 2 ಬಾರಿ ನೋಟಿಸನ್ನು ಕೊಟ್ಟರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದಿ ನೋಟಿಸನ್ನು ನೀಡಿದ್ರು ಕೂಡ ಆತ ಒಂದೇ ಒಂದು ಬಾರಿಯೂ ಕೂಡ ಇಲ್ಲಿ ನೋಟಿಸ್ಗೆ ಹೇಳಿಕೆಯನ್ನ ಕೊಡೋದಕ್ಕೆ ಅಥವಾ ವಿಚಾರಣೆಯನ್ನು ಎದುರಿಸೋದಕ್ಕೆ ಬಂದಿಲ್ಲ. ಇದೇ ಕಾರಣಕ್ಕಾಗಿಯೇ ಇವತ್ತು ಬೆಳಗ್ಗೆನೆ ಪೊಲೀಸರು ಅರೆಸ್ಟ್ ವಾರೆಂಟ್ ಅನ್ನ ಹಿಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಪೊಲೀಸರು ಕೋರ್ಟ್ನಲ್ಲಿ ಸರ್ಚ್ ವಾರೆಂಟ್ಗಾಗಿ, ಹೌಸ್ ಸರ್ಚ್ಗಾಗಿ ಇದೀಗ ಆ ಒಂದು ಆದೇಶವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಇನ್ನೊಂದು ತಂಡ ಕೋರ್ಟ್ನಲ್ಲಿ ಇದೆ. ಮತ್ತೊಂದು ಪೊಲೀಸರ ತಂಡ ಈಗಾಗಲೇ 3 ಬಾರಿ ಸಮೀರ್ ಮನೆಗೆ ಹೋಗಿದೆ. ಅಲ್ಲಿ ಆತ ಇದ್ದಾನ, ಆತನನ್ನು ವಶಕ್ಕೆ ಪಡಿಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಸಮೀರ್ ಈಗ ಆತನ ಫೋನನ್ನು ಒಳಗಡೆ ಬಿಟ್ಟು ಹೋಗಿದ್ದಾನೆ, ಮನೆಯೊಳಗೆ ಫೋನ್ ಇಟ್ಟು ಆತ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಯೂಟ್ಯೂಬರ್ ಸಮೀರ್ನನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ಈ ತರದ ಒಂದು ಸುಳ್ಳು ಸುದ್ದಿಯನ್ನ ಕೊಟ್ಟು ಹೇಳಿಕೆಗಳನ್ನಿಟ್ಟು ಎಐ ಮೂಲಕ ಜನರ ಮನಸ್ಸಿನಲ್ಲಿ ಈ ವಿಚಾರವನ್ನ ಅಚ್ಚಳಿಯದಂತೆ ಉಳಿಯುವ ಹಾಗೆ ಮಾಡೋದು ಮಾತ್ರ ಅಲ್ಲ, ಒಂದು ರೀತಿಯ ದ್ವೇಷದ ಭಾವನೆ ಬರುವ ಹಾಗೆ, ಜನರ ಮನಸ್ಸಿನಲ್ಲಿ ಕೋಪ ಬಂದು ಆ ಪ್ರತಿಭಟನೆ ಮಾಡುವಂತಹ ರೀತಿಯಲ್ಲೂ ಕೂಡ ಆತ ಆ ಒಂದು ವಿಡಿಯೋದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದ. ಎಐ ಮೂಲಕ ವಿಡಿಯೋವನ್ನ ಸೃಷ್ಟಿ ಮಾಡಿ ಆ ಮೂಲಕ ಸಮಾಜದಲ್ಲಿ ಗಲಭೆಯನ್ನ ಉಂಟು ಮಾಡುವಂತಹ ರೀತಿಯಲ್ಲಿ ಆತ ಮಾತನಾಡಿದ್ದ. 23 ನಿಮಿಷ 52 ಸೆಕೆಂಡ್ನ ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ದೂತ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ಆತ ಅಪ್ಲೋಡ್ ಮಾಡಿದ್ದ. ಅಷ್ಟು ಮಾತ್ರ ಅಲ್ಲ, ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಕೂಡ ಆ ಒಂದು ವಿಡಿಯೋಗಳಿಗೆ ಆತ ಪಡೆದುಕೊಂಡಿದ್ದ. ಇದೀಗ ಅಪ್ಡೇಟ್ ಮಾಡ್ತಾ ಇದೆ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾನೆ ಎಂಡಿ ಸಮೀರ್. ಪೊಲೀಸರು ಮನೆಗೆ ಭೇಟಿ ವೇಳೆ ಸಮೀರ್ ಮನೆಯಲ್ಲಿ ಇರಲಿಲ್ಲ ಅನ್ನುವಂತಹ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ಪೊಲೀಸರು ಮನೆಗೆ ಭೇಟಿ ಕೊಟ್ಟಾಗ ಇದ್ದದ್ದು ಮನೆಯವರು ಮಾತ್ರ. ಸಮೀರ್ಗಾಗಿ ಧರ್ಮಸ್ಥಳ ಪೊಲೀಸರು ತೀವ್ರ ಶೋಧವನ್ನ ಇದೀಗ ಮಾಡ್ತಾ ಇದ್ದಾರೆ. ವಿಡಿಯೋಗಳನ್ನ ಮಾಡಿದಾನೆ, ಹೇಳಿಕೆಗಳನ್ನ ಆತ ಕೊಟ್ಟಿದ್ದಾನೆ. ಅದರಲ್ಲೂ ಕೂಡ ಜನ ಪ್ರತಿಭಟನೆ ಮಾಡಬೇಕು, ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಂತಹ
ಸಮೀರ್ ಈಗ ಎಲ್ಲಿದ್ದಾನೆ? ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾನೆ ಯೂಟ್ಯೂಬರ್ MD ಸಮೀರ್. ಪೊಲೀಸರು ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸಮೀರ್ ಅಲ್ಲೇ ಇರಲೇ ಇಲ್ಲ, ಮನೆಯಲ್ಲಿ ಇಲ್ಲ ಇದೀಗ ಸಮೀರ್ಗಾಗಿ ಬೆಳ್ತಂಗಡಿ ಪೊಲೀಸರು ತೀವ್ರ ಶೋಧವನ್ನ ಮಾಡ್ತಾ ಇದ್ದಾರೆ. ಆತ ಎಲ್ಲಿದ್ದಾನೆ ಅನ್ನುವಂತಹ ಹುಡುಕಾಟವನ್ನ ನಡೆಸ್ತಾ ಇದ್ದಾನೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡೇ ಸಮೀರ್ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಅವಹೇಳನಕಾರಿ ಪ್ರಚೋದನಾತ್ಮಕ ಹೇಳಿಕೆ, ಮಹೇಶ್ ಶೆಟ್ಟಿ ತಿಮರೋಡಿ ಪೊಲೀಸ್ ವಶಕ್ಕೆ. ಉಜಿರೆ ನಿವಾಸದ ಬಳಿ ಭಾರಿ ಹೈಡ್ರಾಮಾ, ತಿಮರೋಡಿ ಲಾಕ್. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉಜಿರೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಬ್ರಹ್ಮಾವರ ಪೊಲೀಸರು. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧಿಸಲಾಗಿದೆ. ಇಷ್ಟೊತ್ತು ಆತನ ಹೇಳಿಕೆಯನ್ನ ಪಡ್ಕೊತಾ ಇದ್ರು ಪೊಲೀಸರು, ವಶಕ್ಕೆ ಪಡೆದಿದ್ರು. ಇದೀಗ ಆತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. BL ಸಂತೋಷ್ ವಿರುದ್ಧ ಆತ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದ ಅನ್ನುವಂತಹ ಕಾರಣಕ್ಕಾಗಿ ಆತನ ವಿರುದ್ಧ ದೂರು ದಾಖಲಾಗಿತ್ತು. ಬ್ರಹ್ಮಾವರ ಠಾಣೆಗೆ ಕರೆದೊಯ್ದಿದ್ರು ಪೊಲೀಸರು. ಬ್ರಹ್ಮಾವರ ಠಾಣೆಗೆ ಕರೆದೊಯ್ದು ವಿಚಾರಣೆಯನ್ನ ಮಾಡ್ತಾ ಇದ್ರು. ಕಳೆದ 1 ಗಂಟೆಯಿಂದ ತಿಮರೋಡಿಯನ್ನ ವಿಚಾರಿಸ್ತಾ ಇದ್ರು ಪೊಲೀಸರು, ಹೇಳಿಕೆಗಳನ್ನ ಪಡ್ಕೊಳ್ತಾ ಇದ್ರು. ತಿಮರೋಡಿ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಒತ್ತಾಯಿಸಿತ್ತು. ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬ್ರಹ್ಮಾವರ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಇದೀಗ ಬಂಧಿಸಲಾಗಿದೆ. ಕಳೆದ 1 ಗಂಟೆಯಿಂದ ತಿಮರೋಡಿಯನ್ನ ವಿಚಾರಿಸ್ತಾ ಇದ್ರು, ಅಂದ್ರೆ ವಿಚಾರಣೆಯನ್ನ ಮಾಡಿ ಆತನ ಹೇಳಿಕೆಯನ್ನ ಪಡೆದುಕೊಳ್ತಾ ಇದ್ರು. BL ಸಂತೋಷ್ ವಿರುದ್ಧ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತಹ ಒಂದು ಆರೋಪಕ್ಕೆ ಏನು ದೂರು ದಾಖಲಾಗಿತ್ತು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಗಿರೋದು ಇದು. ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಮನೆಯಿಂದ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲೂ ದೊಡ್ಡ ಹೈಡ್ರಾಮವೇ ನಡೆಯಿತು. ಅಲ್ಲೂ ಕೂಡ ಒಂದು ಹೇಳಿಕೆಗಳು ಬರ್ತಾ ಇದ್ದಿದ್ದು ಸೌಜನ್ಯಗೆ ಜಸ್ಟಿಸ್ ಅನ್ನುವಂತಹ ವಿಚಾರದ ಹೇಳಿಕೆಗಳು ಅಲ್ಲಿ ಬರ್ತಾ ಇತ್ತು. ಆದ್ರೆ ಈಗ ಆತನನ್ನ ಇಲ್ಲಿ ಬಂಧನಕ್ಕೆ ಒಳಪಡಿಸಿದ್ದು BL ಸಂತೋಷ್ ವಿರುದ್ಧ ಆತ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡಿತಾರೆ. ಆ ನಂತರ ಅಲ್ಲಿ ಬ್ರಹ್ಮಾವರ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಬ್ರಹ್ಮಾವರ ಪೊಲೀಸರು ಕಳೆದ 1.5 ಗಂಟೆಯಿಂದಲೂ ವಿಚಾರಣೆ ಮಾಡ್ತಾ ಇದ್ರು. ಆದ್ರೆ ಇದೀಗ ಆತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಮನೆಯ ಬಳಿ ದೊಡ್ಡ ಡ್ರಾಮಾವೇ ನಡೆದು ಹೋಯಿತು. ಸಾಕಷ್ಟು ಜೈಕಾರಗಳು ಮೊಳಗಿದ್ವು. ಅಷ್ಟು ಮಾತ್ರ ಅಲ್ಲ, ವಕೀಲರ ತಂಡ ಕೂಡ ಅಲ್ಲೇ ಬೀಡು ಬಿಟ್ಟಿತ್ತು. ವಕೀಲರು ಮನವಿ ಮಾಡ್ಕೊಳ್ತಾರೆ, ಖಾಸಗಿ ಕಾರಲ್ಲಿ ಬರ್ತೀವಿ ಅಂತ ಹೇಳಿ. ಅದಕ್ಕೂ ಕೂಡ ಒಪ್ಪಿಗೆಯನ್ನ ಕೊಟ್ಟು ಖಾಸಗಿ ಕಾರಲ್ಲೇ ಬರೋದಕ್ಕೆ ಅವಕಾಶ ಮಾಡಿಕೊಟ್ರು. ಆದ್ರೆ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧಿಸಲಾಗಿದೆ. ಕಳೆದ 1.5 ಗಂಟೆಯಿಂದಲೂ ಕೂಡ ಬ್ರಹ್ಮಾವರ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಿಚಾರಣೆ ಮಾಡಲಾಗ್ತಾ ಇತ್ತು. ಬ್ರಹ್ಮಾವರ ಠಾಣೆ ಸುತ್ತಮುತ್ತ ಸೆಕ್ಷನ್ 163 ಅನ್ನ ಜಾರಿಗೊಳಿಸಲಾಗಿದೆ. ಬ್ರಹ್ಮಾವರ ನಿಲ್ದಾಣ ಸುತ್ತಮುತ್ತ, ಅಂದ್ರೆ ಅಲ್ಲಿನ ಬಸ್ ಸ್ಟೇಷನ್ ಸುತ್ತಮುತ್ತ ಸೆಕ್ಷನ್ 163 ಜಾರಿಗೊಳಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಯಾರು ಕೂಡ ಗುಂಪು ಸೇರುವಂತಿಲ್ಲ, ಯಾರೂ ಪ್ರತಿಭಟನೆ ಮಾಡುವಂತಿಲ್ಲ ಅಂತ ಹೇಳಿ ಉಡುಪಿ SP ಹರಿರಾಮ್ ಶಂಕರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬ್ರಹ್ಮಾವರ ಠಾಣೆ ಸುತ್ತಮುತ್ತ ಸೆಕ್ಷನ್ 163 ಜಾರಿಗೊಳಿಸಲಾಗಿದೆ. ಬ್ರಹ್ಮಾವರ ಬಸ್ ನಿಲ್ದಾಣ ಸುತ್ತಮುತ್ತ ಸೆಕ್ಷನ್ 163 ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಈಗಾಗಲೇ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿರೋದು. ಗುಂಪು ಸೇರುವಂತಿಲ್ಲ, ಪ್ರತಿಭಟನೆ ಮಾಡುವಂತಿಲ್ಲ ಅಂತ ಉಡುಪಿ SP ಹರಿರಾಮ್ ಶಂಕರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಮತ್ತೊಂದು ಕಡೆ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಈಗ ಅಲ್ಲಿ ಸೆಕ್ಷನ್ಗಳನ್ನ ಜಾರಿಗೊಳಿಸಲಾಗಿದೆ. 163 ಸೆಕ್ಷನ್ ಅನ್ನ ಹಾಕಲಾಗಿದೆ. ಯಾರು ಕೂಡ ಗುಂಪು ಸೇರುವ ಹಾಗಿಲ್ಲ. ಗುಂಪು ಸೇರಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಜೊತೆಗೆ ಪ್ರತಿಭಟನೆ ಮಾಡುವಂತಿಲ್ಲ, ಗುಂಪು ಗುಂಪಾಗಿ ಹೋಗುವಂತಿಲ್ಲ ಅನ್ನುವಂತಹ ಈಗ ನಿಟ್ಟಿನಲ್ಲಿ 163 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ. ಜೊತೆಗೆ ಈಗಾಗಲೇ ಉಡುಪಿ SP ಹರಿರಾಮ್ ಶಂಕರ್ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ರು ಮಹೇಶ್ ತಿಮರೋಡಿಯನ್ನ ಪೊಲೀಸರು, ಈಗ ಅರೆಸ್ಟ್ ಮಾಡಿದಾರ, ಆ ಪ್ರಕ್ರಿಯೆಗಳು ಆಗಿದೆಯಾ? ಜೊತೆಗೆ ಈಗ ಅಲ್ಲಿ ಯಾವ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ? ಎಸ್ ನವಿತಾ, ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಉಡುಪಿಯ ಬ್ರಹ್ಮಾವರ ಪೊಲೀಸರು ಬಂಧನ ಮಾಡಿ ವಿಚಾರಣೆಗೂ ಕೂಡ ಒಳಪಡಿಸಿರುವಂತದ್ದು. ಇನ್ನು ನಿಂಭಾಗದ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಇದು ಬ್ರಹ್ಮಾವರ ಪೊಲೀಸ್ ಸ್ಟೇಷನ್. 1:30ಕ್ಕೆ ಸರಿಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಈ ಒಂದು ಪೊಲೀಸ್ ಸ್ಟೇಷನ್ಗೆ ಪೊಲೀಸರು ಕರ್ಕೊಂಡು ಬರ್ತಾರೆ. ಯಾಕಂದ್ರೆ 18ನೇ ತಾರೀಕಿನಂದು BL ಸಂತೋಷ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು FIR ದಾಖಲಾಗಿರುತ್ತೆ. FIR ದಾಖಲಾದಂತಹ ಬಳಿಕ ಪೊಲೀಸರು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡ್ತಾರೆ. ಒಟ್ಟು 2 ನೋಟಿಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. 2 ನೋಟಿಸ್ಗೂ ಕೂಡ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಆ ಕಡೆಯಿಂದ ಬಂದಿರೋದಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಇವತ್ತು ಸುಮಾರು 10ಕ್ಕೂ ಅಧಿಕ ಪೊಲೀಸ್ ತಂಡಗಳೊಂದಿಗೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧನ ಮಾಡೋದಕ್ಕೆ ಅಂತಾನೆ ಉಜಿರೆಗೆ ಹೋಗಿರ್ತಾರೆ. ಉಜಿರೆಗೆ ಹೋಗಿ ನೇರವಾಗಿ ಅವರ ನಿವಾಸದಿಂದ ಅವರನ್ನ ಈಗಾಗಲೇ ಕರ್ಕೊಂಡು ಬಂದು ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಎನ್ಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಬಂಧನದ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ತೋರಿಸಿದ್ದಾರೆ. ಯಾಕಂದ್ರೆ 144 ಸೆಕ್ಷನ್ ಅನ್ನು ಕೂಡ ಈಗಾಗಲೇ ಸ್ಟೇಷನ್ 500 ಮೀಟರ್ ವ್ಯಾಪ್ತಿಯವರೆಗೂ ಕೂಡ ಹಾಕಿರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಸಾರ್ವಜನಿಕರು ಯಾರು ಕೂಡ ಸ್ಟೇಷನ್ ಬಳಿ ಬರಬಾರದು, ಯಾವುದೇ ಕಾರಣಕ್ಕೂ 4ಕ್ಕಿಂತ ಅಧಿಕ ಜನ ಗುಂಪು ಕೂಡ ಕೂಡಬಾರದು ಅನ್ನೋ ನಿಟ್ಟಿನಲ್ಲಿ 144 ಸೆಕ್ಷನ್ ಅನ್ನು ಕೂಡ ಹಾಕಿರುವಂತದ್ದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಪೊಲೀಸ್ ಸ್ಟೇಷನ್ಗೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ತಿಮರೋಡಿಯನ್ನ ಅರೆಸ್ಟ್ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ 100 ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆ ಆಗೋಕೆ ಶುರು ಮಾಡಿದ್ರು, ಘೋಷಣೆಗಳನ್ನ ಕೂಗಕ್ಕೆ ಶುರು ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಲಾ ಅಂಡ್ ಆರ್ಡರ್ ಇಶ್ಯೂ ಆಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳನ್ನ ಹಾಕೊಂಡಿದ್ದಾರೆ. ಯಾರೂ ಕೂಡ ಇಲ್ಲಿ ಅವರ ಒಂದು ತಿಮರೋಡಿ ಕಡೆಯವರಾಗಿರ್ಬೋದು, ಇನ್ನಿತರವರು ಆಗಿರ್ಬೋದು, ಯಾರೂ ಕೂಡ ಬಾರದ ರೀತಿಯಲ್ಲಿ ಎಲ್ಲಾ ರೀತಿಯಂತಹ ಭದ್ರತೆಗಳನ್ನು ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಈಗ ಮಹೇಶ್ ಶೆಟ್ಟಿಯನ್ನ ಎನ್ಕ್ವೈರಿಯನ್ನ ಮಾಡ್ತಿರುವಂತದ್ದು. ಕಳೆದ 2 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಆತನಿಂದ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದರೆ. ಯಾಕಂದ್ರೆ BL ಸಂತೋಷ್ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡಿರೋದಕ್ಕೆ ಯಾವುದಾದ್ರೂ ನಿಮ್ಮ ಬಳಿ ದಾಖಲೆ ಇದೆಯಾ, ಯಾಕೆ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ ಅನ್ನುವಂಥದ್ದು, ಜೊತೆಗೆ ಇದು ಸಮಾಜದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನುವಂತ ಅರಿವು ನಿಮ್ಗಿದೆಯಾ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಈಗಾಗಲೇ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಕೇಳ್ತಾ ಇದ್ರೆ. ಸದ್ಯಕ್ಕೆ ಒಂದಷ್ಟು ಪ್ರಶ್ನೆಗಳು ಉತ್ತರ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ 3 ಸೆಕ್ಷನ್ಗಳು ಕೂಡ ಇದು ಒಂದ್ ರೀತಿ ಬೇಲೇಬಲ್ ಸೆಕ್ಷನ್ಸ್ ಆಗಿದ್ರು ಕೂಡ ಪೊಲೀಸರು ಈ ಪ್ರಕರಣವನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿರುವಂತದ್ದು. ಯಾಕಂದ್ರೆ ಸೊಸೈಟಿಯಲ್ಲಿ ಇದು ಬೇರೆ ರೀತಿಯಂತ ವಾತಾವರಣ ಸೃಷ್ಟಿ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಸದ್ಯಕ್ಕೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಸದ್ಯಕ್ಕೆ ಬಂಧನ ಪ್ರಕ್ರಿಯೆಗಳನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಮಾಡ್ತಾ ಇದ್ದು, ಬಹುತೇಕ ಒಂದು 5 ರಿಂದ 5:30 ವೇಳೆಗೆ ಇಲ್ಲಿನ ನ್ಯಾಯಾಲಯಕ್ಕೆ ಆತನನ್ನು ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಇಲ್ಲಿ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಕಡೆಯವರು ಕೂಡ ಅವರ ವಕೀಲರು ಈಗಾಗಲೇ ಜಾಮೀನು ಕೋರಿ ಅರ್ಜಿಯನ್ನು ಕೂಡ ಹಾಕೊಳ್ಳೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಮತ್ತೊಂದು ಕಡೆ ಮಾಡ್ಕೊಳ್ತಾ ಇರುವಂತದ್ದು. ಸದ್ಯಕ್ಕೆ ಇನ್ನೂ 1 ರಿಂದ 1.5 ಗಂಟೆಗಳ ಕಾಲ ಆತನನ್ನ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಸ್ಟೇಟ್ಮೆಂಟ್ ಆದಂತಹ ಬಳಿಕ ನೇರವಾಗಿ ಇಲ್ಲಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಬಂಧನ ಭೀತಿಯಿಂದ MD ಸಮೀರ್ ಕೋರ್ಟ್ ಮೊರೆ ಹೋಗಿದ್ದಾನೆ. ಮಂಗಳೂರು ಜಿಲ್ಲಾ ನ್ಯಾಯಾಲಯಕ್ಕೆ MD ಸಮೀರ್ ಅರ್ಜಿಯನ್ನ ಹಾಕಿದ್ದು, ಬಂಧನ ಭೀತಿ ಹಿನ್ನೆಲೆಯಲ್ಲಿಯೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ. ಈಗಾಗಲೇ ಬಂಧಿಸ್ತಾರೆ ಅನ್ನುವಂತಹ ಮಾಹಿತಿ ತಿಳಿದೆ ಇದೀಗ MD ಸಮೀರ್ ಕೋರ್ಟ್ ಮೊರೆ ಹೋಗಿದ್ದು, ಮಂಗಳೂರು ಜಿಲ್ಲಾ ನ್ಯಾಯಾಲಯಕ್ಕೆ MD ಸಮೀರ್ ಅರ್ಜಿಯನ್ನ ಹಾಕಿದ್ದಾನೆ. ಅರ್ಜಿಯ ವಿಚಾರಣೆ ನಡೆಸಿದ ಈಗಾಗಲೇ ಜಿಲ್ಲಾ ನ್ಯಾಯಾಲಯ ಸಂಜೆ 4:30ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ ನ್ಯಾಯಪೀಠ. ಬೆಳಗ್ಗೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದ ಸಮೀರ್, ಆತನಿಗೆ ಗೊತ್ತಿತ್ತು ನನ್ನನ್ನ ಬಂಧಿಸುವಂತಹ ಸಾಧ್ಯತೆಗಳಿದೆ, ಎಲ್ಲ ಮಾಹಿತಿಗಳು ಇರುತ್ತಲ್ವಾ, ಆಲ್ಮೋಸ್ಟ್ ಎಲ್ಲವೂ ಕೂಡ ಗೊತ್ತಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆನೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದ ಸಮೀರ್ ಇದೀಗ 4:30ಕ್ಕೆ ಕೋರ್ಟ್ ಆದೇಶವನ್ನ ನೀಡಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಒಂದ್ ಕಡೆ ಈಗಾಗಲೇ ಸಮೀರ್ನನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು, ಒಂದ್ ಕಡೆ ಬಂಧನ ವಾರೆಂಟ್ ಹಾಗೆ ಸರ್ಚ್ ವಾರೆಂಟ್ ಕೂಡ ಪಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಈಗಾಗಲೇ ಸಮೀರ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಅರ್ಜಿಲಿ ಏನೆಲ್ಲ ಅಂಶಗಳನ್ನ ಆತ ಉಲ್ಲೇಖ ಮಾಡಿದ್ದ, 4:15ಕ್ಕೆ ಆ ಆದೇಶ ಬರುತ್ತಾ? ನವಿತಾ, ಈಗಾಗಲೇ ಬೆಳಗ್ಗೆ 6:30ರಿಂದ ಬನ್ನೇರುಘಟ್ಟದ ಬಾಡಿಗೆ ಮನೆಯಲ್ಲಿ ಧರ್ಮಸ್ಥಳ ಪೊಲೀಸರು ಆತನಿಗಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ. ಆತ ಮೊಬೈಲ್ ಅನ್ನ ಮನೆಯಲ್ಲೇ ಬಿಟ್ಟು ಹೋಗಿರುವಂತದ್ದು. ಪೊಲೀಸರು ಬಂದು ನೋಡುವಾಗ ಕೇವಲ ಆತನ ಮನೆ ಮಂದಿ ಮಾತ್ರ ಇದ್ರು, ಆದ್ರೆ MD ಸಮೀರ್ ಕಾಣ್ತಾ ಇಲ್ಲ. ಹಾಗಾಗಿ ಈ ಕ್ಷಣದವರೆಗೆ ಪೊಲೀಸರು ಆತನ ಮನೆಯ ಬಳಿ ಇದ್ದಾರೆ, ಜೊತೆಗೆ ಆತನ ಹುಟ್ಟೂರಿಗೆ ಕೂಡ ಹೋಗಿ ಅಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಆತನಿಗಾಗಿ ಸರ್ಚ್ ವಾರೆಂಟ್ ಮತ್ತೆ ಅರೆಸ್ಟ್ ವಾರೆಂಟ್ ಕೂಡ ಪೊಲೀಸರು ತಂದಿದ್ದಾರೆ. ಆದ್ರೆ ಈ ನಡುವೆ ಮತ್ತೊಂದು ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಮಂಗಳೂರು ಜಿಲ್ಲಾ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನಿಗಾಗಿ MD ಸಮೀರ್ ಅವರು
ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸಂಜೆ ಸುಮಾರು 4:30 ವೇಳೆಗೆ ಆ ಅರ್ಜಿಯ ವಿಚಾರಣೆ ಆಗುತ್ತೆ. ಇನ್ ಕೇಸ್ ಅರ್ಜಿ ವಿಚಾರಣೆಯಾಗಿ ನಿರೀಕ್ಷಣಾ ಜಾಮೀನು ಮಂಜೂರಾದ್ರೆ ಆ ಸಮೀರ್ ಅವರ ಬಂಧನ ಸಾಧ್ಯತೆ ಬಹುತೇಕ ಕಡಿಮೆ ಇರುತ್ತೆ. ಆದ್ರೆ ಆ ನಿರೀಕ್ಷಣಾ ಜಾಮೀನು ರದ್ದಾದ್ರೆ ಮತ್ತೆ ಬಂಧನದ ಭೀತಿ ಸಮೀರ್ಗಿರುತ್ತೆ. ಈ ನಿಟ್ಟಿನಲ್ಲಿ ಆತ ಪೊಲೀಸರ ಜೊತೆ ಶರಣಾಗುವಂತಹ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಾಣ್ತಾ ಇದೆ. ಬೆಂಗಳೂರಿನ ಬನ್ನೇರುಘಟ್ಟದ ನಿವಾಸದ ಮುಂಭಾಗ ಧರ್ಮಸ್ಥಳದ ಠಾಣಾ ಪೊಲೀಸರು ಬೆಳಗ್ಗೆಯಿಂದ ಕೂಡ ಇರುವಂತದ್ದು. ಜೊತೆಗೆ ಆತನ ಚಲನವನ್ನ ಆಗಿರ್ಬೋದು, ಪೊಲೀಸ್ ಫೋರ್ಸ್ ಈಗ ಆತನ ಮೊಬೈಲ್ ಅನ್ನ ಕೂಡ ಟ್ರ್ಯಾಪ್ ಮಾಡಿರುವಂತದ್ದು. ಆದ್ರೆ ಆತ ಬೆಳಗಿನ ಕೂಡ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗಿರುವಂತದ್ದು. ಆತ ಫ್ಯಾಮಿಲಿ ಜೊತೆ ಕೇಳುವಾಗ ಆತ ಎಲ್ಲಿ ಹೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ 4:30 ಪೊಲೀಸರು ಕಾಯ್ತಾರೆ. ಆ ನಂತರವಾಗಿ ಇನ್ನೂ ಕೂಡ ಸಮೀರ್ ಪ್ರತ್ಯಕ್ಷ ಆಗದೆ ಹೋದ್ರೆ ಮತ್ತಷ್ಟು ಮೂಲಗಳ ಮಾಹಿತಿಯನ್ನ ಕೆದಕಿ ಸಮೀರ್ನನ್ನ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ 4:30 ಆತನ ನಿರೀಕ್ಷಣಾ ಜಾಮೀನು ಮಂಗಳೂರಿನ ಜಿಲ್ಲಾ ನ್ಯಾಯಾಲಯದಲ್ಲಿ ಈಗ ವಿಚಾರಣೆಗೆ ಬರಲಿದೆ. ಹಾಗಾಗಿ ನ್ಯಾಯಾಧೀಶರು ಕೊಡುವಂತಹ ಮುಂದಿನ ತೀರ್ಪು ಅದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಧರ್ಮಸ್ಥಳದ ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟಿಗೆ ಸಂಚಲನವನ್ನ ಉಂಟು ಮಾಡೋಕೆ, ಜೊತೆಗೆ ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾತಾಡೋಕೆ ಕಾರಣ ಅದು MD ಸಮೀರ್. ಆತ ತನ್ನ ದೂತ ಎಂಬ ಚಾನೆಲ್ ಅಲ್ಲಿ ಬಹಳ ವಿಡಿಯೋವನ್ನ ಆಧರಿಸಿ ಬಹಳ ವಿಡಿಯೋವನ್ನ ಕೂಡ ಮಾಡಿದ್ದ. ಈ ವಿಡಿಯೋ ಬಹಳ ಸಂಚಲನ ಕೂಡ ಕಾರಣ ಆಗಿತ್ತು. ಜೊತೆಗೆ ಆತ ಆ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಅನುಸಾರವಾಗಿ ಜುಲೈ 12ನೇ ತಾರೀಕು ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೇಸನ್ನ ದಾಖಲಿಸಿಕೊಂಡಿದ್ರು. 2 ನೋಟಿಸ್ಗಳನ್ನು ಕೊಟ್ಟರು ಕೂಡ ಹಾಜರಾಗಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ವಾರೆಂಟ್ ಅನ್ನು ಕೊಟ್ಟಿರುವಂತದ್ದು ಆತನ ಬಂಧನಕ್ಕೆ ಬಲೆ ಬೀಸಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.